ಎಲ್ರಿಗೂ ನಮಸ್ಕಾರ. ಇನ್ಫೋಸ್ಟ್ರೀಮ್ ಬ್ಲಾಗ್ಸ್ ಯೂಟ್ಯೂಬ್ ಚಾನಲ್ಗೆ ಪ್ರತಿಯೊಬ್ಬರಿಗೂ ಸ್ವಾಗತ. ಈ ವಿಡಿಯೋದಲ್ಲಿ ನಾವು ಹೊಸದಾಗಿ ಯಾರಾದ್ರೂ ಜಮೀನನ್ನು ಖರೀದಿ ಮಾಡ್ತಾ ಇದ್ದರೆ ಅಥವಾ ಯಾರಾದ್ರೂ ಮಾರಾಟ ಮಾಡಬೇಕು ಅಂತ ಇದ್ದರೆ ಯಾವ ಯಾವ ನಿಯಮಗಳನ್ನು ಪಾಲಿಸಬೇಕು, ಯಾವ ಯಾವ ಡಾಕ್ಯುಮೆಂಟ್ಗಳನ್ನು ನೋಂದಣಿಗಾಗಿ ಕೊಡಬೇಕಾಗುತ್ತೆ ಅಂತ ತಿಳ್ಕೊತಾ ಹೋಗೋಣ. ನೀವಿನ್ನೂ ನಮ್ಮ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಂದರೆ ಇದೇ ರೀತಿ ಇನ್ಫಾರ್ಮೇಟಿವ್ ವಿಡಿಯೋಗಳಿಗೋಸ್ಕರ ನಮ್ಮ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮೊದಲೇನಾಗ್ತಾಯಿತ್ತು, ಬೇರೆಯವರ ಹೆಸರಿನಲ್ಲಿ ಒಬ್ಬ ಶ್ರೀಮಂತ ಇರ್ಬೋದು, ದೊಡ್ಡ ದೊಡ್ಡ ವ್ಯಕ್ತಿಗಳು ಬೇರೆಯವರ ಹೆಸರಿನಲ್ಲಿ ಬೇನಾಮಿ ಆಸ್ತಿಗಳನ್ನು ಮಾಡಿ ಇನ್ಕಮ್ ಟ್ಯಾಕ್ಸ್ಗೆ ವಂಚನೆ ಮಾಡ್ತಾಯಿದ್ರು. ಈ ಒಂದು ವಂಚನೆಯನ್ನು ತಡೆಯೋದಕ್ಕೋಸ್ಕರ ಸರ್ಕಾರ ಏನು ಮಾಡಿದೆ ಅಂತಂದರೆ, ಅವರ ಪ್ರತಿಯೊಂದು ಡೀಟೇಲ್ಗಳನ್ನು ಲಿಖಿತ ರೂಪದಲ್ಲೂ ಕೂಡ ಮತ್ತು ಡಿಜಿಟಲ್ ರೂಪದಲ್ಲೂ ಕೂಡ ಸಂಗ್ರಹಣೆ ಮಾಡೋದಕ್ಕೆ ಹೊರಟಿದೆ. ಅಂದರೆ ಯಾರು ಜಮೀನನ್ನು ಖರೀದಿ ಅಥವಾ ಮಾರಾಟ ಮಾಡ್ತಾರೆ, ಅದು ಕೂಡ 30 ಲಕ್ಷಕ್ಕಿಂತ ಮೇಲ್ಪಟ್ಟ ಆಸ್ತಿಯನ್ನು ನೋಂದಣಿ ಮಾಡೋದಕ್ಕೋಸ್ಕರ ನೀವು ಪಾನ್ ಕಾರ್ಡ್ ಡೀಟೇಲ್ಸು, ಆಧಾರ್ ಕಾರ್ಡ್ ಡೀಟೇಲ್ಸು, ನಿಮ್ಮ ಇಮೇಲ್ ID, ಮೊಬೈಲ್ ನಂಬರ್, ಇಂತಹ ವೈಯಕ್ತಿಕ ವಿವರಗಳನ್ನು ಕೂಡ ಕೊಡಬೇಕಾಗುತ್ತೆ. ಇದರಿಂದ ಏನಾಗುತ್ತೆ, ಪಾರದರ್ಶಕತೆ ಹೆಚ್ಚಾಗಿ ಏನಾದ್ರೂ ಕೂಡ ಸರ್ಕಾರಕ್ಕೆ ಮೋಸ ಮಾಡುವಂಥವರು ಸಿಗಾಕ್ಕೊಂಡ್ರೆ ಅವರ ಮೇಲೆ ಕಠಿಣ ಕ್ರಮವನ್ನು ಜಾರಿಗೊಳಿಸೋದಕ್ಕೋಸ್ಕರ ಈ ಒಂದು ನಿಯಮಗಳನ್ನು ಜಾರಿಗೆ ತರ್ತಾ ಇದ್ದಾರೆ. ಇದರೊಂದಿಗೆ ನೀವು ಕಾವೇರಿ 2ನಲ್ಲಿ ಡಿಜಿಟಲ್ ಅಪ್ಲೋಡ್ ಮತ್ತು ಸ್ವದೃಢೀಕರಣವನ್ನು ಕೂಡ ಮಾಡ್ಕೋಬೇಕಾಗತ್ತೆ. ಅಂದರೆ ನೀವು ಏನೇನು ನಿಮ್ಮ ಪರ್ಸನಲ್ ಡೀಟೇಲ್ಗಳನ್ನು ಡಾಕ್ಯುಮೆಂಟ್ ರೀತಿ ಕೊಡ್ತೀರಾ, ಅದನ್ನೇ ನೀವು ಕಾವೇರಿ 2ನಲ್ಲಿ ಡಿಜಿಟಲಲ್ಲಿ ಅಪ್ಲೋಡ್ ಮಾಡಬೇಕಾಗತ್ತೆ. ಮತ್ತು ಈಗಿನಿಂದ ಕರ್ನಾಟಕದಲ್ಲಿ 30 ಲಕ್ಷಕ್ಕಿಂತ ಮೇಲ್ಪಟ್ಟಿರುವಂಥ ಆಸ್ತಿನ ನೀವು ಖರೀದಿ ಮಾಡೋದಕ್ಕೆ ಅಥವಾ ಮಾರಾಟ ಮಾಡೋದಕ್ಕೆ ನೀವು ನಿಮ್ಮ ಪಾನ್ ಕಾರ್ಡ್ ಡೀಟೇಲ್ಸ್, ಆಧಾರ್ ಕಾರ್ಡ್ ಡೀಟೇಲ್ಸ್, ನಿಮ್ಮ ವಿಳಾಸ, ಇಮೇಲು, ಫಾರ್ಮ್ 60 ಹಾಗೂ ಜನ್ಮ ದಿನಾಂಕ ಸಹಿತ ವೈಯಕ್ತಿಕ ವಿವರಗಳನ್ನು ಸಲ್ಲಿಸಲೇಬೇಕು. ಅವುಗಳನ್ನು ಸಲ್ಲಿಸದೇ ಇದ್ದರೆ ನಿಮ್ಮ ನೋಂದಣಿ ಆಗೋದಿಲ್ಲ. ಮತ್ತು ನೋಂದಣಿಯ ಮಾಹಿತಿಯನ್ನು ನೀವು ಕಾವೇರಿ 2ನಲ್ಲಿ ಅಪ್ಲೋಡು ಕೂಡ ಮಾಡಬೇಕಾಗುತ್ತೆ. ಈ ನಿಯಮಗಳನ್ನು ನೀವು ಪಾಲಿಸದೇ ಇದ್ದರೆ ನಿಮ್ಮ ನೋಂದಣಿಯನ್ನು ತಡೆ ಹಿಡಿಯಲಾಗುತ್ತೆ. ಮತ್ತು ಈ ಹೊಸ ಕ್ರಮದ ಪ್ರಕಾರ ನೋಂದಣಾಧಿಕಾರಿಗಳನ್ನು ಕೂಡ ಹೆಚ್ಚಿನ ಹೊಣೆಗಾರಿಕೆಯನ್ನು ನೀಡಲಾಗಿದೆ ಈ ಒಂದು ಯೋಜನೆಯಲ್ಲಿ. ಅಂದರೆ ನೋಂದಣಿ ಅಧಿಕಾರಿಗಳಿಗೆ ನೀವೇನಾದ್ರೂ ಕೂಡ ಮಿಸ್ಲೀಡ್ ಮಾಡ್ತಾ ಇದ್ದರೆ, ಅಂದರೆ ನೀವು ಬೇರೆ ಬೇರೆ ಡಾಕ್ಯುಮೆಂಟ್ಗಳನ್ನು ಕೊಟ್ಟು ಬೇರೆಯವರ ಹೆಸರಿನಲ್ಲಿ ಏನಾದ್ರೂ ಕೂಡ ನೀವು ಬೇನಾಮಿ ಆಸ್ತಿಯನ್ನು ಮಾಡೋದಕ್ಕೆ ಕೊಟ್ಟರೆ, ಏನಾದರೂ ಸಿಕ್ಕಿಬಿದ್ದರೆ ಡೀಟೇಲ್ಸ್ಗಳನ್ನು ನೋಡಿದಾಗ ಏನಾದ್ರೂ ಸಿಕ್ಕಿಬಿದ್ದರೆ ನೀವು ಕಠಿಣ ಕ್ರಮಗಳನ್ನು ನಿಮ್ಮ ಮೇಲೆ ಸರ್ಕಾರ ಹೂಡುವಂಥ ಸಾಧ್ಯತೆಗಳು ಹೆಚ್ಚಿರುತ್ತೆ. ಅದಕ್ಕೋಸ್ಕರ ಇನ್ಕಮ್ ಟ್ಯಾಕ್ಸ್ ಡಿಪಾರ್ಟ್ಮೆಂಟ್ನ ಸಹಾಯದಿಂದ ಈ ಒಂದು ನಿಯಮಗಳನ್ನು ಸರ್ಕಾರ ಜಾರಿಗೆ ತಂದಿದೆ. ಆಸ್ತಿ ಸಂಬಂಧಿತ ಮಾಹಿತಿ, ವ್ಯವಹಾರದ ಪ್ರಕಾರ, ಸ್ಥಳ, ಶ್ರೇಣಿ, ಮಾರಾಟಗಾರ ಮತ್ತು ಖರೀದಿದಾರ ಮಾಹಿತಿ ಹಾಗೂ ಸಹಿ, ಈ ಎಲ್ಲ ವಿಚಾರಗಳನ್ನು ಕೂಡ ಕೇಳ್ತಾರೆ ಮತ್ತು ಡಿಜಿಟಲ್ ಆಗು ಕೂಡ ಅಪ್ಲೋಡ್ ಮಾಡೋದಕ್ಕೆ ಹೇಳ್ತಾರೆ. ಈ ವಿಡಿಯೋದಲ್ಲಿ ನಾವು ಆಸ್ತಿ ಖರೀದಿ ಮತ್ತು ಮಾರಾಟಕ್ಕೆ ಹೊಸ ಕಡ್ಡಾಯ ನಿಯಮಗಳನ್ನು ಏನು ಸರ್ಕಾರ ವಿಧಿಸಿದೆ ಅನ್ನೋದನ್ನು ತಿಳ್ಕೊತಾ ಹೋದ್ವಿ. ಇದೇ ರೀತಿ ಇನ್ಫಾರ್ಮೇಟಿವ್ ಕಂಟೆಂಟ್ಗಳಿಗೋಸ್ಕರ ನಮ್ಮ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಧನ್ಯವಾದ.